ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ DCC ಬ್ಯಾಂಕ್ ಕತೆ ಮುಗಿದಾಯಿತು, ಫುಲ್ ಸ್ಟಾಪ್ ಅಂತ ಇಟ್ಟಾಯಿತು. ಹಾಗಾದರೆ ಅಂತ ವಿಡಿಯೋವನ್ನು ಮಾಡಿಬಿಟ್ಟಿದ್ದೀವಿ, ನೋಡಿದ್ದೀರಿ. ಇನ್ನು ಮುಂದೆ ರಾಜಕೀಯವಾಗಿ ಇಲ್ಲಿವರೆಗೆ ಸಹಕಾರ ಗೆಲ್ಗೆ ಅಂತೇಳಿ ರಾಜಕೀಯವಾಗಿನ ಹೋರಾಟ ಮಾಡಿದರು. ಸೌದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಜಾರಕಿಹೊಳಿಯವರಾಗಿರ್ಬೋದು. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಲಿಷ್ಠ ಕುಟುಂಬಗಳು, ಬಲಿಷ್ಠ ರಾಜಕೀಯ ವ್ಯಕ್ತಿಗಳು ಇವರು ಕುಟುಂಬ ರಾಜಕೀಯ ಎಲ್ಲರೂ ಮಾಡುವಂಥವ್ರನ್ನ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಹೊಳ್ಳಿ ಹೇಳಿದ್ರಾಗ ಅರ್ಥವಿಲ್ಲ. ಇನ್ನು ಇವ್ರ ಮಧ್ಯದಲ್ಲಿ ಒಂದೇನೋ ಹಳೆಯ ಒಂದಿಷ್ಟೇನೋ ನಾ ಮೇಲು ನೀ ಮೇಲು, ನಾ ಕೀಳು ನೀ ಕೀಳು ಅನ್ನೋದು ಏನೋ ಭಾವನೆ ಇರ್ಬೋದು ಮೂಲವಾಗಿ, ಅದು ಮತ್ತೇನೋ ಇರ್ಬೋದು. ಈ ಒಂದು ಸಂದರ್ಭದಲ್ಲಿ DCC ಬ್ಯಾಂಕ್ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅದನ್ನು ಪಡಿಲೇಬೇಕು. ಯಾಕಂದರೆ ಕತ್ತಿಯವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಿದಾಗಲೇ ಇದು ಗೊತ್ತಾಗಿತ್ತು, ಇದು ಮುಗಿಯಲಾರದ ಯುದ್ಧ ಅಂತೇಳಿ. ಮತ್ತು ಅದರಲ್ಲಿ ಜಾರಿಗಳು ಕುಟುಂಬದಲ್ಲಿ ಯಶಸ್ವಿ ಆದರೂ ಕತ್ತಿಯವ್ರನ್ನ ಅಧ್ಯಕ್ಷ ಸ್ಥಾನದ ಕಡೆ ಬರ್ದಂಗೆ ನೋಡಿಕೊಂಡ್ರು. ಸ್ವತಃ ಕತ್ತಿಯವರು ಸಹಿತ ಅನೇಕ ಸಂದರ್ಭಗಳು ಹೇಳ್ಕೊಂಡ್ರು, ನಮ್ಗೆ ಅದರ ಆಸೆ ಇಲ್ಲಪ್ಪ, ಆದರೆ ಬ್ಯಾಂಕ್ ಹಾಳಾಗಬಾರ್ದು ಅನ್ನೋಂಥ ಮಾತಾಡಿದರು. ಅದಕ್ಕೆ ವಿರೋಧವಾಗಿ ಜಾರಕಿಹೊಳಿಯವರು ಬ್ಯಾಂಕ್ ಹಾಳಾಗೋದಿಲ್ಲ, ಡೆವಲಪ್ ಮಾಡಿ ತೋರಿಸ್ತೀವಿ ನಾವು ಅಂತ ಸವಾಲು ಹಾಕಿದ್ದಾರೆ. ಇವತ್ತು ಆ ದಿಶೆಯಲ್ಲಿ ಜೊಲ್ಲೆಯವರು ಒಳ್ಳೆ ಆಡಳಿತ ಕೊಡ್ತಾರೆ ಮುಂದಿನ 30 ತಿಂಗಳು ಅನ್ನುವಂಥ ಮಾತುಗಳಿದ್ದ. ಅದೇ ಕಾರಣ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇಲ್ಲ 30 5 ವರ್ಷ ಇವರು ಆಳ್ತಾರೆ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಮಾತಾಡಿದ್ರೆ, ಒಳ್ಳೆ ಆಡಳಿತ ಕೊಡ್ತಾರೆ. ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ರಂಗೆ ಇದ್ದಾರಪ್ಪ, ಅರ್ಥಜ್ಞರಿದ್ದಾರೆ ಅನ್ನೋಂಥ ಮಾತು, ರಾಜಕೀಯ ಮಾಡೋದಿಲ್ಲ ಅಂತೇಳಿ. ಬಟ್ ಇಲ್ಲೆಲ್ಲರೂ ಆಗಿದ್ದು ರಾಜಕೀಯನ, ಸಹಕಾರ ಅಂತ ಹೇಳಿದ್ರೆ ಎಲ್ಲರೂ ಅದು ಸಹಕಾರ ಪ್ರಶ್ನೆ ಇಲ್ಲ, ರಾಜಕೀಯನ ಆಯಿತು. ಆದರೆ ಆಗಿದ್ದು ಒಳ್ಳೆಯದನ್ನು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಒಂದಿಷ್ಟೇನೋ ಹೊಸ ಉಸಿರು ಆಡಿದಂಗೆ ಆಯಿತು. ಆದರೂ ಅಲ್ಲಲ್ಲೇ ಹೊಂದಾಣಿಕೆ ಆಯಿತು. ಕೊನೆಗೆ ಒಂದು ಹೊಂದಾಣಿಕೆ ಮುಗಿತಾ, ಮತ್ತು ಬೇರೆ ಹೊಂದಾಣಿಕೆ ಮುಗೀತು. ಆದರೆ ಒಂದಿಷ್ಟು ಜೋರಾಗಿ ಇದು ಕೇವಲ ಜಾರಕಿಹೊಳಿ ಅವ್ರ ಗೆಲುವು ಅನ್ನೋಂಗೆ ಯಾರೂ ಮಾತಾಡಲಿಕ್ಕೆ ಹೋಗಲಿಲ್ಲ. ಇಲ್ಲ, ಎಲ್ಲರೂ ಹೊಂದಾಣಿಕೆ ಮಾಡಿ ಮಾತಾಡಿದ್ವಿ, ಬಗೆಹರಿಸಿದ್ವಿ ಅಂತೇಳಿ ಸ್ವತಃ ಜಾರಕಿಹೊಳಿ ನಮ್ಮ ಸತೀಶ್ ಅವರು ಹೇಳಿದರು. ಇದರಿಂದಾಗಿ ಇಲ್ಲಿ ಯಾರು ಕಳ್ಕೊಂಡ್ರು ಯಾರು ಪಡ್ಕೊಂಡ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಉಳಿದ್ಬಿಟ್ಟದ. ಬಟ್ ಇಲ್ಲಿ ಕಳ್ಕೊಂಡಿದ್ದು ಅದ, ಪಡೆದದ್ದು ಅದು ಇಲ್ಲಂತಲ್ಲ. ಏನು ಕಳ್ಕೊಂಡ್ರು? ಮೊದಲನೇದಾಗಿ ಈ ನಮ್ಮ ಜಾರಕಿಹೊಳಿ ಕುಟುಂಬದವ್ರು ಏನು ಕಳ್ಕೊಂಡ್ರು, ಗೆದ್ದಿದ್ದಾರೆ ಇಲ್ಲ ಅಂತಲ್ಲ, ತಮ್ಮ ಮನುಷ್ಯನನ್ನು ಜೊಲ್ಲೆ ಅಂತಂದಿದ್ದಾರೆ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದರೂ ಸಹ ಕಾಂಗ್ರೆಸ್ ತೊಗೊಂಡು ತೆಗೆದ್ರು ಬಾರಪ್ಪ ಅಂತೇಳಿ. ಬಟ್ ಇಲ್ಲೇ ಆಗಿದ್ದೇನಪ್ಪ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರ ಅತ್ಯಂತ ಪ್ರೀತಿಯ ಮತ್ತು ಇನ್ನೊಂದು ಮಾತದ, ಸಪೋಸ್ ಏನಾದರೂ ಜೊಲ್ಲೆ ಅವರನ್ನು ಅಧ್ಯಕ್ಷರಣೆ ಮಾಡೋದು ಹೋಗಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಕಳಂಕ ಇರ್ತಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲ, ಇವ್ರು ನಂಬಿ ಹೋದವ್ರು ಈ ರೀತಿ ಕೊಡ್ತಾರಪ್ಪ ಅನ್ನೋದು ಅವ್ರ ವಿರೋಧಿಗಳು ಪ್ರಚಾರ ಮಾಡ್ತಾಯಿದ್ರು, ಅದರಿಂದ ಬಚಾವಾದರು. ಇಲ್ಲಿ ನಡೆದಿದ್ದು ಯಾರದಪ್ಪ ಅಂದ್ರೆ ಸ್ವತಃ ಮುಖ್ಯಮಂತ್ರಿಯವರು ಪಾರ್ಟಿಯವರು ಹೇಳಿದ್ರೂ ಸಹಿತ ಈ ನಮ್ಮ ಜೊಲ್ಲೆ ಅವರನ್ನು ಅಧ್ಯಕ್ಷರನ್ನು ಮಾಡುವಲ್ಲೇ ಯಶಸ್ವಿಯಾಗಿದ್ದು. ಜೊತೆಗೆ ಒಂದಿಷ್ಟು ಸಮಾಧಾನಕರವಾಗಿ ನಮ್ಮ ಏನಪ್ಪ ಅಂದ್ರೆ ಸೌದಿಯವರಿಗೂ ಅವರ ಅತ್ಯಂತ ಆತ್ಮೀಯಕ್ಕಾಗಿ ಅವ್ರಂಥದ್ದು ಉಪಾಧ್ಯಕ್ಷ ಮಾಡಿದ್ದು. ಎರಡೂ ಗುಂಪುಗಳು ಒಂದು ರೀತಿ ಏನಪ್ಪ ಅಂತಂದ್ರೆ ನೀವು ನೆಮ್ಮದಿಯಿಂದ ಇರಲಿ, ಸಮಾಧಾನ ಇರಲಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ಗಣೇಶ್ ಹುಕ್ಕೇರಿ ಅವ್ರ ಮಾತು ಬಂತು ಅಂತ ಚರ್ಚೆಗೆ ಬಂತು, ಕತ್ತಿಯವ್ರನ್ನು ಮಾಡಿದ್ರು ಅಂತ ಪ್ರಯತ್ನ ಮಾಡಿದ್ರು ಅಂತ. ಬಟ್ ಅದಕ್ಕೆ ಅವಕಾಶಗಳು ಹಿರಿಯರಿದ್ದಾರೆ ನಮ್ಮಲ್ಲೇ ಬೇಡ ಅನ್ನುವಂಥ ಮಾತು ಹೇಳಿ ಸರಿದ್ರು ಅಂತೇಳಿ. ಬಟ್ ಅಲ್ಲಿ ಸುಲಭ ಇರಲಿಲ್ಲ ಯಾರ್ದು, ನಮ್ಮ ಗಣೇಶ್ ಹುಕ್ಕೇರಿ ಅವರು. ಯಾಕಂದ್ರೆ ಜಾರಕಿಹೊಳಿ ಅವರು ಸುತಾರಾಮ್ ಒಪ್ತಾ ಇರಲಿಲ್ಲ, ಅವ್ರು ತೋರಿಸ್ಬೇಕಾಗಿತ್ತು ನಮ್ಮ ಶಕ್ತಿ ಅದಪ್ಪ, ನಾವು ಗೆದ್ದಿದ್ದೀವಿ ಅಂತೇಳಿ. ಆ ದಿಶೆಯಲ್ಲಿ ಎರಡೂ ಆಯ್ತು. ಇದು ನೋಡಿದ್ರೆ ಸತೀಶ್ ಅವರು ಇಲ್ಲಪ್ಪ ನಾವು ಹೊಂದಾಣಿಕೆ ಆಯಿತು, ಬರೋಬ್ಬರಿ ಇದು ಸರ್ಕಾರ ರಂಗದಲ್ಲೇ ಹೊಂದಾಣಿಕೆ ಇರಬೇಕು ಅಂತೇಳಿ. ಆದರೆ ಈ ಹೊಂದಾಣಿಕೆ ಮುಂದಿನ ರಾಜಕೀಯದಲ್ಲಿ ಇರ್ತದನ ಅನ್ನೋದಕ್ಕೆ ಮೋಸ್ಟ್ಲಿ ಇಲ್ಲ ಅಂತ ಅನ್ನಿಸ್ತದೆ ಇವತ್ತಿನ ವಾತಾವರಣ ನೋಡಿದ್ರೆ. ಯಾಕಂದ್ರೆ ಸಹಜವಾಗಿ ನಮ್ಮ ಕತ್ತಿಯವರು ಹೇಳಿದಾರೆ, ಇಲ್ಲ ಅದು ಸಹಕಾರದ ರಂಗದಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಅವರು ತಮ್ಮ ಸೋಲಾಗಿ ಅನ್ವಯಿಸ್ಕೊಳ್ಳಾರ್ದ ಅದ್ರೊಳಗೆ ನೋವು ಇಲ್ಲ ಅಂತಲ್ಲ. ಯಾಕಂದ್ರೆ ಸಾಕಷ್ಟು ತಿಕ್ಕಾಟಾಗಿದೆ DCC ಬ್ಯಾಂಕಿನ ಸಂದರ್ಭದಲ್ಲೇ. ಯಾಕಂದ್ರೆ ಅವರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬಂದಿತ್ತು ಅವ್ರಿಗೆ, ಅದನ್ನು ಉಳಿಸ್ಕೊಂಡಿದ್ದಾರೆ ಇವತ್ತು. ಆ ರೀತಿ ಅವ್ರು ಗೆಲುವು ಸಾಧಿಸ್ಕೊಂಡಿದ್ದಾರೆ ಕತ್ತಿಯವರು. ಬಟ್ ಅದೇ ಕಾಲಕ್ಕೆ ಏನಪ್ಪ ಅಂದರೆ ಪೂರ್ಣ ಪ್ರಮಾಣ ಗೆಲ್ಲಬೇಕಾಗಿತ್ತು, ಆ ಶಕ್ತಿ ಸಾಲ್ತಾ ಇಲ್ಲ, ನೀವು ಶಕ್ತಿ ಕಡಿಮೆ ಅನ್ನೋದು ಅವ್ರಿಗೂ ಮನವರಿಕೆ ಆಗಿದೆ. ಸೌದಿ ಅವ್ರ ಜೊತೆ ಗೂಡಿದ್ರು ಸಹಿತ ಆಗಲಿಲ್ಲ. ಆದರೆ ಇದೇ ಕಾಲಕ್ಕೆ ಜೊಲ್ಲೆ ಅವರು ತಮ್ಮ ವಿರೋಧ ನಿಂತಿರಲ್ಲ ಅನ್ನೋಂಥ ಸ್ಪಷ್ಟ ಒಂದು ಏನಪ್ಪ ಗೆರೆ ಕೊಡ್ದಂಗೆ ಆಗಿಬಿಟ್ಟದೆ ಇವತ್ತು ಈ ಜಿಲ್ಲೆಯ ರಾಜಕಾರಣದಲ್ಲಿ. ಮುಂದಿನ ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾರಕಿಹೊಳಿ ಅವ್ರು ಗೆದ್ದಿಲ್ಲ ಅಂತಲ್ಲ,
ಕಮಾಂಡು ಮಾಡ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ. ಆದರೆ ಅದೇ ಕಾಲಕ್ಕೆ ಅವರು ಕಡು ವಿರೋಧಿಗಳನ್ನ ಮಾನಸಿಕವಾಗಿ ರಾಜಕೀಯವಾಗಿ ಮಾಡ್ಕೊಂಡಿದ್ದೇನು ಸೋಳಲ್ಲ. ಅದೇ ಕಾಲಕ್ಕೆ ನಮ್ಮ ಕತ್ತಿಯವರು ಮತ್ತು ಸೌದಿಯವರ ಗುಂಪ ಸದಾ ಇವ್ರ ಮೇಲೆ ಕಣ್ಣಿಟ್ಟಿರ್ತದೆ ಅನ್ನುವಂಥದ್ದು ಯಾವುದೋ ಕಾರಣಕ್ಕಾಗಿರ್ಬೋದು. ಯಾಕೆ ಒಂದು ಹಿಡಿದು ಸಾಧಿಸೋಕ್ಕಾಗಿರ್ಬೋದು ಬ್ಯಾಂಕಿನ ಮೇಲೆ, ಅದ್ರ ಜೊತೆಗೆ ತಮಗೇನೋ ಅನುಕೂಲಗಳು ಮಾಡ್ಕೊಳ್ಳೋ ಯಾರಲ್ಲಾದರೂ ಆಸೆ ಇರ್ತದೆ. ಇವತ್ತು ನನ್ನಲ್ಲೂ ಇರ್ಬೋದು ಇಲ್ಲ ಅಂತಲ್ಲ, ಅಲ್ಲಿ ಅಧಿಕಾರಕ್ಕೆ ಹೋಗ್ತಾನಪ್ಪ ನನಗೇನು ಲಾಭ ಆಗ್ತದೆ ಅಂತೇಳಿ. ಬಟ್ ಕೆಲವು ಏನಪ್ಪ ಅಂತ ನಿನ್ನ ಮೇಲೆ ಮುಂದಿನ ದಿನದಲ್ಲೇ ಏನಿದ್ರು ಲೀಗಲ್ ಆಗಿದ್ದಂಥದ್ದು ಮತ್ತು ಆ DCC ಬ್ಯಾಂಕಿನ ಕಾನೂನು ಅಡಿಯಲ್ಲಿ ಅವ್ರು ಲಾಭ ಮಾಡ್ಕೋಬೋದು ವಿನಃ ಅಥವಾ ಮೆಜಾರಿಟಿ ಮಾಡ್ಕೊಂಡು ಮತ್ತೆ ಮಾಡ್ಕೋಬೋದು. ಬಟ್ ಅವಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಉತ್ತರ ಕೊಡೋ ಜೊತೆ ಪಾರದರ್ಶಕವಾಗಿ ನಡೀಬೇಕಾಗ್ತದೆ. ಇದು ಯಾಕಂದರೆ ಎದುರಾಳಿಗಳು ಸಾಮಾನ್ಯ ಇಲ್ಲ. ಕತ್ತಿ ಅವರಂತೆ ಹಲವು ವರ್ಷಗಳು ದಶಕಗಳ ಕಾಲ ಅಧ್ಯಕ್ಷರಾದವರು, ಸೌದಿಯವರು ಅದರ ಅಧ್ಯಕ್ಷರಾದಂಥವ್ರು, ಉಪಾಧ್ಯಕ್ಷರಾದಂಥವ್ರು, ಅದರ ಬಗ್ಗೆ ಪ್ರತಿಯೊಂದರ ಡಿಪಾರ್ಟ್ಮೆಂಟ್ ಅದ DCC ಬ್ಯಾಂಕ್ ಇದೆಲ್ಲ ಅವ್ರಿಗೆ ಮನವರಿಕೆ ಅದ, ಎಲ್ಲ ಅವರಿಗೆ ಮನವರಿಕೆ ಅದ ಅನ್ನೋದು ಈಗ ಗೊತ್ತಿರೋ ವಿಷಯ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಸಹಿತ ಅಧಿಕಾರ ಇದ್ದರೂ ತಮ್ಮ ಏನಪ್ಪ ಅಂತಂದ್ರೆ ಮೆಜಾರಿಟಿ ಇದ್ದರೂ ಸಹಿತ ಕಾನೂನು ವಿರೋಧವಾಗಿ DCC ಬ್ಯಾಂಕಿನ ನಿಯಮಾವಳಿ ವಿರೋಧವಾಗಿ ಯಾವುದೇ ಒಂದು ಕೆಲಸವನ್ನು ಅಥವಾ ಏನೋ ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದು ಸ್ಪಷ್ಟ ಆಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲರೂ ರೈತರ ಬಗ್ಗೆ ಇನ್ನಷ್ಟು ಕಾಳಜಿ ಮಾಡಬೇಕು ಅನ್ನೋಂಥ ಮನೋವೃತ್ತಿ ಇವತ್ತು ಕಾಣೋದು ಸ್ವಾಭಾವಿಕ ಅದ. ಯಾಕಂದರೆ ಮುಂದಿನ ದಿನದಲ್ಲಿ ತಮ್ಮದು ಹಿಡಿತದನ್ನು ಸಾಧಿಸಬೇಕಾಗಿದೆ. ಇವತ್ತು ಸೌದಿಯವರಿಗೆ ಆಗಿರ್ಬೋದು ಅಥವಾ ನಮ್ಮ ಕತ್ತಿಯವರಿಗೆ ಆಗಿರ್ಬೋದು ಅಥವಾ ಇನ್ನುಳಿದವರಿಗೆ ಆಗಿರ್ಬೋದು ಇದು ನಡೆಯುತ್ತಿರುವಂಥದ್ದು ಅಂತೇಳಿ. ಇನ್ನು ರಾಜಕೀಯವಾಗಿ ಸಹಕಾರ ರಂಗದಲ್ಲಿ ಏನೋ ಅವ್ರ ಹೊಂದಾಣಿಕೆ ಆಯಿತು, ಮತ್ತೇನೋ ಆಯಿತು, ಆ ಮಾತು ಬೇರೆ. ಇನ್ನು ರಾಜಕೀಯ ರಂಗದಲ್ಲಿ ಮಾತ್ರ ನಿಜವಾಗಿಯೂ ಗೋಕಾಕ್ ಭಾಗದಲ್ಲಿ ಆಗಿರ್ಬೋದು, ನಮ್ಮ ಮುಳ್ಳಿಗೆ ಭಾಗದಲ್ಲಿ ಆಗಿರ್ಬೋದು, ಹುಕ್ಕೇರಿ ಭಾಗದಲ್ಲಿ ಆಗಿರ್ಬೋದು, ಅರ್ತನಿ ಭಾಗದಲ್ಲಿ ಆಗಿರ್ಬೋದು, ಇಲ್ಲಿ ಒಂದು ರೀತಿಯಿಂದ ಒಂದೇ ಕುಟುಂಬದ ಪ್ರಾಬಲ್ಯಗಳು ಜಾಸ್ತಿ ಆಗಿದ್ದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಈ ಒಂದು ಸಹಕಾರಗಳಾದಂಥ ರಾಜಕೀಯ ಡೆವಲಪ್ಮೆಂಟ್ದಿಂದಾಗೆ ಹುಕ್ಕೇರಿಯಲ್ಲಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಏನಪ್ಪ ಸತೀಶ್ ಅವರು ಎಂಟ್ರಿ ಆದಂಗೆ ಆಗಿದೆ. ಇವತ್ತು ಸಹೋದರರು, ನಮ್ಮ ಜಾರಕಿಹೊಳಿ ಸಹೋದರರು, ಇದರಿಂದಾಗೆಲ್ಲೇ ಅವ್ರಿಗೆ ಪ್ರಬಲ ವಿರೋಧಿ ಬಂದರು. ಜನರಿಗೆ ಹೌದು ಪಾಪರಿಗೆ ನಾವು ಓಟ್ ಹಾಕ್ಬೋದು ಅಂತ ಕೇಳ್ಬೋದು ಅನ್ನೋಂಥದ್ದು. ಅದೇ ಕಾಲಕ್ಕೆ ಗೋಕಾಕ್ ಮತ್ತು ಮುಳ್ಳಿಗೆ ಭಾಗದಲ್ಲೂ ಸಹಿತ ಈ ಒಂದೇ ಕುಟುಂಬದ ಒಂದೇನು ಪ್ರಭಾವ ಏನಿತ್ತು ಇವತ್ತು ಅದು ಸಹಿತ ಮುಂದಿನ ದಿನದಲ್ಲಿ ಕಡಿಮೆ ಆಗ್ಬೋದೇನೋ ಅನ್ನುವಂಥದ್ದು. ಕತ್ತಿ ಮತ್ತು ಅದೇ ಕಾಲಕ್ಕೆ ಸೌದಿಯವರು ಜಂಟಿಯಾಗಿ ಈ ಭಾಗದಲ್ಲೂ ತಮ್ಮ ಒಂದು ವ್ಯಕ್ತಿತ್ವ ನೆಲೆಗಟ್ಟಿನಲ್ಲ, ಇಲ್ಲಿ ನಮ್ಮ ರಾಜಕೀಯ ಪವರ್ ಅದು ಹಿಡಿದು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಹುಕ್ಕೇರಿ ಕತ್ತಿ ಮಿಂಟನದ ಒಂದು ಅಂಡರ್ದಲ್ಲಿದ್ದಂಥದ್ದು, ಗೋಕಾಕ್ ಮತ್ತು ಮೂಡಲಿಗೆ ಇದು ಜಾರಕಿಹೊಳಿ ಕುಟುಂಬದ ಅಂಡರ್ದಲ್ಲಿದ್ದಂಥದ್ದು, ಜಮಖಂಡಿ ಜಾರಕಿಹೊಳಿ ಕುಟುಂಬ ಮತ್ತು ಅಲ್ಲಿಯ ಲೋಕಲ್ ಜನರ ಅಂಡರ್ದಲ್ಲಿದ್ದಂಥದ್ದು, ಜೊತೆಗೆ ಹಸನಿ ಅಂತಿ ಪೂರ್ತಿಯಾಗಿ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಲಕ್ಷ್ಮಣ ಸೌದಿಯವರು ಹಿಡಿತದಲ್ಲಿರುವಂಥದ್ದು. ಹೀಗಾಗಿ ಇವರು ಮೂರು ಕುಟುಂಬಗಳು ಇಡೀ ಜಿಲ್ಲೆಯ ಮೇಲೆ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲೇ ನಮ್ಮ ಜಾರಕಿಹೊಳಿ ಅವರಂತೆ ಈ ಒಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ ಅಥವಾ ಒಂದು ಇನ್ನೂ ಕಮಾಂಡ್ ಮಾಡಿದ್ದೀನಿ ಅಂತೇಳಿ ಕಾಣ್ತದ ಕಣ್ಣಿಗೆ. ಬಟ್ ಅಂಡರ್ ಕರೆಂಟ್ ಏನಪ್ಪ ಅಂತಂದ್ರೆ ಈ ಕತ್ತಿಯವರಾಗಿರ್ಬೋದು, ಜೊತೆ ಸೌದಿಯವರಾಗಿರ್ಬೋದು, ಅವ್ರ ಬೆಂಬಲಿಗರಾಗಿರ್ಬೋದು, ಗೋಕಾಕ್ ಮತ್ತು ಮುಳ್ಳಿಗೆ ಭಾಗದಲ್ಲೂ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ತಮ್ಮ ಜಾತಿ ನೆಲೆಗಟ್ಟಲೆ ಆಗಿರ್ಬೋದು, ಹಣದ ನೆಲೆಗಟ್ಟಲೆ ಆಗಿರ್ಬೋದು, ಅಥವಾ ರೈತರಿಗೆ ಒಳ್ಳೆಯದನ್ನು ಮಾಡೋದಾಗಿರ್ಬೋದು, ಅಥವಾ ಬಿದ್ದವರ ಎದ್ದವರ ಜನರೆಲ್ಲ ತಮ್ಮ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸಗಳು ಸಹಿತ ಮುಂದಿನ ದಿನದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ದಿನಗಳಲ್ಲೇ ಇವೆಲ್ಲ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಬ್ಬರಿಗೂ ರಾಜಕೀಯ ಅಸ್ತಿತ್ವವನ್ನು ಬೆಳೆಸ್ಕೊಳ್ಬೇಕಾಗಿದೆ ಅನಿವಾರ್ಯದ. ಈ ಸಂದರ್ಭದಲ್ಲೇ ಒಂದು ರೀತಿಯಿಂದ ಜಾರಕಿಹೊಳಿ ಅವರು, ಸತೀಶ್ ಅವರು ಹುಕ್ಕೇರಿಗೆ ಎಂಟ್ರಿ ಹೊಡೆದ. ಅದರ ಮೂಲಕ ಏನು ಮಾಡಿಬಿಟ್ರಪ್ಪ ಅಂದ್ರೆ ಗೋಕಾಕು ಅವ್ರಿಗೆ ಬರೋದು ಖಾಲಿ ಮಾಡಿಕೊಟ್ರು. ಇಲ್ಲಿವರೆಗೆ ಏನಾಗಿತ್ತು, ಕತ್ತಿ ಅವರು ಆಯ್ತು ರಮೇಶ್ ಜಾರಕಿಹೊಳಿಗೆ ಮತ್ತು ಅವ್ರು ಚೆನ್ನಾಗಿತ್ತು, ಏನೋ ಆದರೂ ಹೋಗಿ ಅವರು ಬಗೆಹರಿಸ್ಕೊಂಡು ಬರ್ತಾಯಿದ್ರು. ಈ ಸಲ ಹಾಗಿಲ್ಲ. ಈ ಸಲ ಅವರ ಒಂದು ಬಾಡಿ ಲ್ಯಾಂಗ್ವೇಜ ಆ ವಿಷಯಕ್ಕೆ ಬಂದಾಗ ಅವ್ರು ಮಾತಾಡೋಂಥ ಶೈಲಿ ನೋಡಿದಾಗ ಮೋಸ್ಟ್ಲಿ ಮುಂದಿನ ದಿನದಲ್ಲಿ ಆ ಮೊದಲಿನ ಹೊಂದಾಣಿಕೆ ಬರ್ತದಂತ ಅನ್ನಿಸ್ತಾ ಇಲ್ಲ. ಅದೇನೋ ಆಗಲಿ, ಅವರಂತೂ ಸಾಕಷ್ಟು ಈ ಒಂದು ರಾಜಕೀಯದಲ್ಲಿ ಪ್ರಬಲರಾದಾರ, ಖರ್ಚು ಮಾಡೋದಕ್ಕೂ ಪ್ರಬಲ ಅದಾರ, ಜಾತಿಯಿಂದ ಪ್ರಬಲರಾದಾರ. ಇವರು ಹಿಂದೂ ಸಂಘಟನೆಯನ್ನು ಮಾಡುವಲ್ಲೇ ಯಶಸ್ವಿಯಾಗಿದ್ದಾರೆ ಇಲ್ಲಿವರೆಗೆ. ಇವರು ಸಹಿತ ಮೇಲ್ವರ್ಣ ಜನದ ಜೊತೆಗೆ ಸಂಘಟಿತ ಅದರಲ್ಲೂ ಮುಖ್ಯವಾಗಿ ಅಹಿಂದ ಏನು ಗ್ರೂಪ್ ಅದ ಅವರಲ್ಲಿ ತಮ್ಮ ಪ್ರಭಾವ ಬೀರಿಸಾಗಿ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ರೀತಿ ಬೆಳಗಾವಿಯಲ್ಲೇ ಹೊಸ ರೀತಿಯ ಒಂದು ರಾಜಕಾರಣ ಉದ್ಭವ ಆಗ್ಬೋದು, ಹೊಸ ಒಂದು ಏನಪ್ಪ ಅಂತಂದ್ರೆ ಸಮೀಕರಣನೂ ಆಗುವ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಇಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು DCC ಬ್ಯಾಂಕ್ ಕಬ್ಜಾ ಮಾಡಿದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ಅದು ಹಿಡಿತಕ್ಕೆ ತರ್ತಾರ ಅನ್ನೋ ಸಂಶಯ ಅದ. ಇರಲಿ ನೋಡೋಣ ಮುಂದಿನ ದಿನದಲ್ಲೇ ಜೊಲ್ಲೆಯವರು ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ಬೋದು ಅನ್ನೋದನ್ನು. ಜೊತೆಗೆ ಕತ್ತಿ ಮತ್ತು ಸೌದಿಯವರು ಏನೋ ಪ್ರಯತ್ನ ಮಾಡಿದರು, ಚೌಪ್ರಿಗಳು ನಮ್ಮ ಹೆಸರದ ಅದು ಇದು ಅಂತ ಹೇಳಿ ನಮ್ಮ ಸೌದಿಯವರು, ಜೊತೆಗೆ ಕತ್ತಿಯವರು ಸಾಕಷ್ಟು ಮಿಂಚಿ ತಿರುಗಿ ಹೇಳಿದರು. ಬಟ್ ಈಗ ಅವ್ರಿಗೂ ಚಾಲೆಂಜ್ ಇದೆ ಅವ್ರ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ಯಾವ ರೀತಿ ವರ್ಕ್ ಮಾಡ್ಬೋದು ಇಬ್ಬರು, ಅದೇನೋ ಮಾಡಲಿ, ಇಬ್ಬರು ಕೂಡ ಜನಸಾಮಾನ್ಯ ಒಳ್ಳೆಯ ಕೆಲಸ ಮಾಡಿ ಸಾಗಿ ನಮಗೆ ಬೇಕಾಗಿತ್ತು ಅಷ್ಟೇ. ಯಾವುದೇನಿದ್ದು ಅದು ಮುಖ್ಯ ಆಗೋ ಪ್ರಶ್ನೆ ಯಾವುದಿಲ್ಲ ಅಂತ ಹೇಳ್ತಾ
ಇದು ಈ ಚುನಾವಣೆಯಿಂದ ಕತ್ತಿ ಸೌದಿ ಕಳೆದುಕೊಂಡಿದ್ದಷ್ಟು ಪಡೆದಷ್ಟು, ಜೊತೆಗೆ ಜಾರಕಿಹೊಳಿ ಸಹೋದರರು ಕಳೆದುಕೊಂಡಿದ್ದಷ್ಟು ಪಡೆದಷ್ಟು ಅನ್ನೋದನ್ನು ಸೂಕ್ಷ್ಮ ನಮಗೆ ಅನಿಸಿದ್ದನ್ನು ಹೇಳಿದ್ವಿ. ಇದು ಸತ್ಯ ಅಂತಲ್ಲ, ಯಾಕಂದರೆ ಭವಿಷ್ಯ ಯಾವ ರೀತಿ ಬದಲಾಗುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕೀಯ ನಿಂತು ನೀರಲ್ಲ, ಯಾವ ಹೊಂದಾಣಿಕೆ ಆಗ್ತದೆ ಗೊತ್ತಿಲ್ಲ. ಇವತ್ತು ಮಾತ್ರ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ, ಹೊಸ ಸಮೀಕರಣ ಮತ್ತು ಉಳಿದ MLAಗಳು ನಮ್ಮಲ್ಲಿವ ಕಾಂಗ್ರೆಸ್ಗಿರಲಿ BJPಗಿರಲಿ ಅವರು ಅಲ್ಲಲ್ಲಿ MLAಗೆ ಮಾತ್ರ ಸೀಮಿತ ಇದ್ದಾರೆ, ಮಹತ್ವಾಕಾಂಕ್ಷಿಗಳಲ್ಲ. ಏನೋ ಒಂದು ಅವಕಾಶಕ್ಕೆ ಆಗಬಹುದು ಅಂತೇಳಿ ಇವ್ರ ನಡುವೆ ಇನ್ನೊಬ್ಬರು ಮಹತ್ವಾಕಾಂಕ್ಷಿ ಇದ್ದಾರೆ. ಅವರು ತುರ್ತೀಗ ಜಾರಕಿಹೊಳಿ ಕುಟುಂಬದ ಜೊತೆ ಗುರುತಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಅವ್ರಿಗೆ ಎಷ್ಟು ಮಟ್ಟಿಗೆ ಮುಂದಿನ ದಿನದಲ್ಲಿ ಇವ್ರ ಜೊತೆ ಉಳಿತಾರೆ ಅನ್ನೋ ಸಹಿತ ಒಂದು ಪ್ರಶ್ನೆ ಅದ. ಇದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೂ ಸಹಿತ ಈ ಮಹತ್ವಾಕಾಂಕ್ಷೆ ಇರೋದರಿಂದ ಜಿಲ್ಲೆ ಮೇಲೆ ಹಿಡಿದು ಸಾಧಿಸೋದ್ರಲ್ಲೇ ಒಂದು ಸ್ವಲ್ಪ ಏನೋ ಜೋರ್ದಾರಾದಂಥ ಚಿಂತನೆಗಳು, ಪ್ರಯತ್ನಗಳಿದ್ದಾವೆ. ಮತ್ತು ಇವತ್ತು ಆರ್ಥಿಕವಾಗಿ ಭದ್ರಾಗಿದ್ದಾರೆ. ಹೀಗಾಗಿ ಈ ಹೊಸ ಏನಾದರೂ ಆಗ್ಬೋದು, ಮತ್ತೆ ಮುಂದಿನ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದು DCC ಬ್ಯಾಂಕಿನ ಒಂದು ಏನಪ್ಪ ಅಂದ್ರೆ ಕದನದ ಪ್ರತಿಫಲ ಅಂತ ನಾವು ಮಾತ್ರ ಹೇಳಿ, ಆಗಲಿ ಯಾರಾದರೂ ಆಗಲಿ ಒಳ್ಳೆ ಕೆಲಸ ಮಾಡಿ ಅಷ್ಟೇ. ಯಾವುದಂದ್ರೆ ಇವತ್ತು ನಮ್ಮೆಲ್ಲ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕುಟುಂಬ ರಾಜಕಾರಣ ಹೋಗಿಬಿಟ್ಟದ, ಶೂಟ್ ಆಗ್ಯದ. ಯಾಕಂದ್ರೆ ನಾವು ಮೂಲತಃ ರಾಜರನ್ನು ಪ್ರತ್ಯಕ್ಷ ದೇವತಾ ಅಂತ ನಂಬಿದವರು. ಇಲ್ಲಿ ಪಾಪ ಇವರು ಇವತ್ತಿನ ಇವರು ರಾಜರಾಗ್ತಾ ಇದ್ದಾರೆ ತಮ್ಮ ಆರ್ಥಿಕ ಫಲದಿಂದ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆ.